ವೀಕ್ಷಕರೇ, ಇವತ್ತು ನಾನಿದ್ದೇನೆ ಗ್ರ್ಯಾಂಡ್ ಶೋಲ. ಸೊ ತುಂಬ ಖುಷಿ ಆಗ್ತಾ ಇದೆ. ಇಲ್ಲಿ ತನಕ JCI ಇಂಡಿಯಾ ನನ್ನನ್ನು ಕರೆಸಿದೆ. ಇವರೆಲ್ಲ ನಮ್ಮ ಒಳ್ಳೊಳ್ಳೆ ದಿಗ್ಗಜರು ಅಂತ ಹೇಳ್ಬೋದು. ಯಾಕಂದ್ರೆ ಈ ತಂಡದ ಜೊತೆ ನಾನು ಕೆಲಸ ಮಾಡಲಿಕ್ಕಿದ್ದೇನೆ. ನನ್ನನ್ನು ಇಲ್ಲಿ ತನಕ ಕರೆಸಿದ್ದಾರೆ. ಸೊ ನಮ್ಮ ಜೊತೆ ಸರ್ ಇದ್ದಾರೆ. ನಮ್ಮ ಲ್ಯಾಂಗ್ವೇಜ್ ಕನ್ನಡ ಮತ್ತು ತುಳು ಮಾತಾಡ್ತಾರೆ. ಇವರೆಲ್ಲರೂ ನಮ್ಮ ದೊಡ್ಡ ದೊಡ್ಡ ದಿಗ್ಗಜರು, JCI ಇಂಡಿಯಾದ ದಿಗ್ಗಜರ ಜೊತೆ ನಾನಿದೆ ಇವತ್ತು ಇದ್ದೇನೆ ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತೇನೆ. ಕಾರ್ಯಕ್ರಮ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಎಲ್ಲರೂ ಪೇಟ ಕಟ್ಕೊಂಡು ಓಡಾಡ್ತಾ ಇದ್ದಾರೆ. ಸೊ ತುಂಬ ಖುಷಿ ಆಗ್ತಾ ಇದೆ. ಫೀಲಿಂಗ್ ಅಂತ ಹೇಳ್ತಾರೆ. ಸೊ ಸಂಜೆಯ ಕಾರ್ಯಕ್ರಮ ಯಾವ ಥರ ಇರ್ತದೆ ಗೊತ್ತಿಲ್ಲ. ಸೊ ನಾನು ಈ ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡೋದು ತುಂಬ ಖುಷಿ ಇದೆ. ನೋಡೋಣ, ನಾನು ನಿಮಗೆ JCI ಇಂಡಿಯಾದ ಕಾರ್ಯಕ್ರಮ ಯಾವ ಥರ ಇರ್ತದೆ ಅಂತ ತೋರಿಸ್ತೇನೆ. ಬನ್ನಿ. We are going to make the world recognize. This is my last official visit of 2025. And this is the best way to end this wonderful journey. So ladies and gentlemen, I really wish that the JCI India and the JCI will continue to rise up next year so that we can create more leaders for changing the world. And I cannot wait to see that happen. And I come back here and celebrate in a few years. So thank you very much, everyone. And Nandori. ವೀಕ್ಷಕರೇ, ನಾವೀಗ ಬಂದ್ವಿ ಊಟದ ಜಾಗಕ್ಕೆ. ಇಲ್ಲಿ VIP ಗಳಿಗೆ ಮಾತ್ರ ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದು ಕೂಡ ನಾವು ನಮ್ಮ ಫೋಟೋ ತೋರಿಸಬೇಕು. ಗೊತ್ತಾ, ಈ ಫೋಟೋವನ್ನು ತೋರಿಸಿ ನಮ್ಮ ಸ್ಕ್ಯಾನರ್ನ ID ಅವರು ಸ್ಕ್ಯಾನ್ ಮಾಡಿ ಆದಮೇಲೆ ಊಟ ಕೊಡ್ತಾರೆ. ಅದಕ್ಕಿಂತ ಮುಂಚೆ ಯಾರಿಗೂ ಅವರು ಪರ್ಮಿಷನ್ ಕೊಡೋದಿಲ್ಲ. ಸೊ ಊಟದ ವ್ಯವಸ್ಥೆ ಯಾವ ಥರ ಮಾಡಿದ್ದಾರೆ, ಊಟ ಹೇಗಿದೆ ಅಂತ ತೋರಿಸ್ತೇನೆ ಬನ್ನಿ. ಗ್ರ್ಯಾಂಡ್ ಚೋಲಾದಲ್ಲಿ ಊಟದ ವ್ಯವಸ್ಥೆಯನ್ನು ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಎಸ್ ಭಾಗ್ಯ, ಎಸ್ ಹಾಂ, ಅವರವರ ಹಸ್ಬೆಂಡ್ ಮಹಾರಾಷ್ಟ್ರದಿಂದ ಬಂದಿದ್ದಾರೆ ಅವರು.
ಸೊ ಇನ್ನು ಮೇಲೆ ಯಾವ ಥರ ಇದೆ ಅಂತ ನೋಡೋಣ ಬನ್ನಿ. ನೋಡಿ, ಹೋಟೆಲ್ ಗ್ರ್ಯಾಂಡ್ ಚೋಲಾ 5 ಫುಲ್ ಒಂದು ರೌಂಡ್ ಎಲ್ಲ ಹೊಡೆಸ್ಕೊಂಡು ಬರ್ಲಿಕ್ಕೆ ಆಗೋದಿಲ್ಲ. ಇದ್ದದ್ರಲ್ಲಿ ನಾನು ನಿಮಗೆ ತೋರಿಸುವಂಥ ವ್ಯವಸ್ಥೆಯನ್ನು ಮಾಡ್ತೇನೆ. ಈಗಾಗಲೇ ಲೇಟ್ ಆಗಿದೆ. ಕಾರ್ಯಕ್ರಮ ಆಗುವಂತಹ ಜಾಗಕ್ಕೆ ಹೋಗ್ತಾ ಇದ್ದೇವೆ, ಬನ್ನಿ. ನಾವು ಕರ್ನಾಟಕದವರು ಯೆಲ್ಲೋ ಮತ್ತು ರೆಡ್ ಸಾರಿ, ರೆಡ್ ಬ್ಲೌಸ್. ಸೊ ಬಾಕಿಯವರು ಎಲ್ಲರೂ ಪಂಚೆ, ಮೈಸೂರು ಪೇಟ, ಶಾರ್ಟ್ ಹಾಕೊಂಡು ಮೆರಿತಾ ಇದ್ದಾರೆ. ನಮ್ಮ ಜೆಂಟ್ಸ್ ಮತ್ತು ಲೇಡೀಸ್ ಕರ್ನಾಟಕದ ಹವ. ನನಗೂ ಕೂಡ ಕ್ಯೂರಿಯಾಸಿಟಿ ಇದೆ, ಯಾವ ಡ್ರೆಸ್ಸಲ್ಲಿ ಇರ್ತಾರೆ ಅಂತ. ಬನ್ನಿ. ನಮ್ಮ ತಂಡ ಇಲ್ಲಿದೆ, ಇದು ನಮ್ಮ ತಂಡ. ನೋಡಿ, ನಾನು ಹೇಳಿದೆ ಯೆಲ್ಲೋ ಮತ್ತೆ ರೆಡ್ ಬ್ಲೌಸ್ ಅಲ್ಲಿ ಇರ್ತಾರೆ ಅಂತ. ನಮ್ಮ ಹುಡುಗಿಯರು ನಮಸ್ತೆ. ನಮ್ಮ ಈ ಸಲದ ನಮ್ಮ ಶಾಲೆಗೆ ಬಂದಿದ್ರು, ನಮ್ಮ JC ಶಾಲೆಗೆ. ಅವ್ರದ್ದು ಒಂದು ವಿಷಯದಲ್ಲಿ ಸ್ಕೂಲ್ ಇದೆ. ಸೊ ನಾವೆಲ್ಲರೂ JC ಸದಸ್ಯರು. ಬಟ್ ನಾನು ನಾನ್ JC ಅಲ್ಲಿ ಇದ್ದು ಕೂಡ JC ಶಾಲೆಯಲ್ಲಿ ಇದೆ ಅನ್ನುವಂತಹ ಒಂದು ಹೆಮ್ಮೆ. ಇದು ನಮ್ಮ ತಂಡ. ಬನ್ನಿ. ಜೈ JCI. ಎಸ್ ವೀಕ್ಷಕರೇ, ನಾವೀಗ ಇದ್ದೇವೆ ಬೇರೆ ಬೇರೆ ಝೋನ್ನವರು ಅವರವರ ಸ್ಟಾಲ್ನ ಇಟ್ಟಿದ್ದಾರೆ, ಬೇರೆ ಬೇರೆ ಸ್ಟೇಟ್ನವರು. ಈಗ ನಾನಿದ್ದೇನೆ ಪಂಜಾಬ್ ಸ್ಟೇಟಲ್ಲಿ. ಸೊ ನಿಮಗೆ ಕಾಣಿಸ್ತಾ ಇಲ್ಲ, ಯಾಕಂದರೆ ಫುಲ್ ಮುತ್ತಿಗೆ ಹಾಕಿದ್ದಾರೆ. ಪಂಜಾಬ್ ಐಕಾನ್ಸ್ಗಳನ್ನು ನೀವು ನೋಡ್ಬೋದು, ಏನು ಸ್ಪೆಷಲ್ ಇದೆ ಅಂತ ನೋಡ್ಬೋದು. ಇದೆಲ್ಲ ಇದು ಇವರ, ಯಾಕಂದರೆ ನಮ್ಮ ಕಡೆ ಕೂಡ ಇದೆ ಇದು ಚಿಕ್ಕಿ. ಎಸ್, ನನಗೊಂದು ಚಿಕ್ಕಿ ಕೊಟ್ಟರು. ಥ್ಯಾಂಕ್ ಯು ಸೋ ಮಚ್. ಚಿಕ್ಕಿನೋ ಸೊ ಅವರ ಭಾಷೆಯಲ್ಲೂ ಚಿಕ್ಕಿ ಹೇಳ್ತಾರೆ ಇದಕ್ಕೆ. ಎಸ್, ಸಂತೋಷ್ ನಮ್ಮ ಜೊತೆ ಇದ್ದಾರೆ. ನಾವು ಒಂದು ರೌಂಡ್ ಮಾಡ್ಕೊಂಡು ಬರ್ತೇವೆ. ಬನ್ನಿ. ನಾವೀಗ ಇದ್ದೇವೆ ರಾಜಸ್ಥಾನ್ ಸ್ಟೇಟಲ್ಲಿ. ರಾಜಸ್ಥಾನದ ಸ್ಪೆಷಲ್ ಏನು ಅಂತ ಗೊತ್ತಿಲ್ಲ. ಸರ್, ವಾಟ್ ಈಸ್ ದಿಸ್? This is long sev. ಸೇವ್. Long sev. Yeah. ಓಕೆ, ನೋಡಿ ಫುಲ್ ಡಬ್ಬದಲ್ಲಿ Different ತಗೊಂಡು. type of namkeens. Yes. ಬೇರೆ ಕಡೆ ಹೋಗೋದ್ರಲ್ಲಿ ಫುಲ್ ರಶ್ ಇದೆ. Zone 25. ನಾಟ್ ಈಸ್ಟ್, ನಾಟ್ ಈಸ್ಟ್, ನಾಟ್ 25, ನಾಟ್ ಈಸ್ಟ್, Sweet memories from Madhya Pradesh. ಆಂಧ್ರ ಪ್ರದೇಶ್. Madhya Pradesh. ಸರಿ, ಓಕೆ, ಹಾಂ, ಮಧ್ಯಪ್ರದೇಶ. ಕಾಣಿಸ್ತಿದೆಯಲ್ಲ? ಚಿಕ್ಕ ಮಕ್ಕಳು ಏನಾದರೂ ಅಳ್ತಾ ಇದ್ರೆ ನಾವು ಇದನ್ನು ಕೊಡ್ಬೋದು. ನಾಗೊಂದು ಒಳ್ಳೆಯ ಪೆಪ್ಪರ್ ಮಿಠಾಯಿ ಸಿಕ್ತು. Give me one, please. Yeah, thank you. ಬನ್ನಿ. 15. 5 minutes. ಯಾಕಂದ್ರೆ ಐಟಮ್ಸ್ ತೋರಿಸ್ಲಿಕ್ಕೆ ಆಗ್ತಾ ಇಲ್ಲ. ಗೋವಾದಲ್ಲ ಫುಲ್ ಮುತ್ತಿಗೆ ಇದ್ದಾರೆ, ನಮ್ಮವ್ರು ಇದ್ದಾರೆ. ಎಲ್ಲಿ ನೋಡಿದ್ರು ಕರ್ನಾಟಕದವರು ಎಕ್ಕಾಗಿ ನಿಲ್ತಾ ಇದೆ. ಮಹಾರಾಷ್ಟ್ರದಲ್ಲಿ ನೀವು ಕಾಣ್ತಾ ಇರ್ಬೋದು. Kachori. ಕಚೋರಿ. These are bhakar
Bakarwadi. Bakarwadi. The famous Indian, that is Bakarwadi. Bakarwadi. ನಿಮಗೆ ಅವರ ವೇಷಭೂಷಣ ನೋಡಿದ್ರೆ ಸಾಕ್ಬೋದು. ಇದು ನಮ್ಮ ಪ್ರೌಡ್, ಇದು ನಮ್ಮ ಹೆಮ್ಮೆ, ನಮ್ಮ ಕರ್ನಾಟಕದವರೇ ಇದ್ದಾರೆ. ಏನು ಅಂತ ಹೇಳ್ತೀವಿ? ಬೆಳಗಾವಿ ಗೊತ್ತಾ? ಓಕೆ. ಸವಣೂರು ಖಾರ. ಸವಣೂರು ಖಾರ. ಓಕೆ. ಇದು ಮೈಸೂರು ಪೇಟ. ಖಾರ ಯುನೀಕ್ನೆಸ್ ಏನಂದ್ರೆ ಎರಡು ತರ ಮಿಕ್ಸ್ ಇರುತ್ತೆ. ಎರಡನ್ನು ಮಿಕ್ಸ್ ಮಾಡಿ ತಿಂದಾಗ ತುಂಬ ಚೆನ್ನಾಗಿರುತ್ತೆ. ಬಹಳ ಫೇಮಸ್ ಕರ್ನಾಟಕ ಖಾರ. ರೆಡಿ ಆಗಲಿಲ್ಲ ಅವತ್ತು, ಚಿಕ್ಕೂರಿ ಮಾಡ್ತಾ ಇದ್ದಾರೆ. Darbi. ಅಭಿಲಾಷ್ ಸರ್, ನಮ್ಮ ಫೇವ್ರೇಟ್ ಅಭಿಲಾಷ್ ಸರ್ ನಮ್ಮ ಸ್ಕೂಲಿಗೆ ಬರ್ತಾರೆ. ನೀವು ನೋಡ್ತಾ ಇರ್ಬೋದು ತುಂಬ ವಿಡಿಯೋಗಳಲ್ಲಿ ನೀವು ಅಭಿಲಾಷ್ ಸರ್ನ ನೋಡಿದ್ದೀವಿ. ಗಲಾಟೆಯಲ್ಲಿ ಕೇಳಿಸ್ತಾ ಇಲ್ಲ. ನಮ್ಮ ಪ್ರೌಡ್ ಇವರು ಬರ್ತಾ ಇದ್ದಾರೆ. ಎಲ್ಲರ ಪರವಾಗಿ ಕೇರಳ. ಕೇರಳದ ಅಯ್ಯಪ್ಪ ಪ್ರಸಾದ ಇದೆ ಇಲ್ಲಿ ಎಲ್ರಿಗೂ ಕೊಟ್ಟು ನಾನು ತಿಂತಾ ಇದ್ದೇನೆ. ದೇವರು ಎಲ್ರಿಗೂ ಆಯುಷ್ಯ, ಆರೋಗ್ಯ, ಐಶ್ವರ್ಯ ಕೊಟ್ಟು ಕೇರಳದವರು ಶಿಕ್ಷಕರಿದ್ದಾರೆ. Yes, thank you so much. हाँ, केरला, हाँ. आपका लैंग्वेज में बात करो ना. JCI? Zone 21, okay, हाँ. ಅಷ್ಟೊಂದು ಗೊತ್ತಾಯ್ತು ನಮಗೆ. ಓಕೆ, ಇವರು ನಮ್ಮ ವಿಡಿಯೋ ನೋಡ್ತಾರೆ ಅಂತ ಕೇರಳದಿಂದ ನನ್ನ ಫ್ಯಾನ್ ಬೇರೆ ಬೇರೆ ರಾಜ್ಯಗಳಿಂದ ಬಂದಂತಹ ಪದಾಧಿಕಾರಿಗಳು JCI ಸದಸ್ಯರು ಅವರವರದೇ ಊರಿನ ಅವರ ರಾಜ್ಯದ ನೃತ್ಯವನ್ನು ಇಲ್ಲಿ
ತೋರ್ಪಡಿಸ್ತಾ ಇದ್ದಾರೆ. ಇದರ ಹಿಂದೆ ಅವರು ತುಂಬ ಕಷ್ಟಪಟ್ಟಿರ್ತಾರೆ. ಯಾಕಂತ ಹೇಳಿದರೆ ಒಬ್ಬೊಬ್ಬರು ಒಂದೊಂದು ಕಡೆ ಇರ್ತಾರೆ ಅವರವರ ಊರುಗಳಲ್ಲಿ. ಅವರೆಲ್ಲರೂ ಸೇರಿ ಒಟ್ಟಾಗಿ ಪರ್ಫಾರ್ಮೆನ್ಸನ್ನು ಮಾಡಿ ಅಲ್ಲಿ ಪ್ರಾಕ್ಟೀಸ್ ಮಾಡಿ ನಂತರ ಇಲ್ಲಿ ಅವರು ನ್ಯಾಟ್ಕಾನಲ್ಲಿ ಅದನ್ನು ತೋರಿಸ್ಲಿಕ್ಕಿರ್ತದೆ. ಸೊ ಹಾಗಾಗಿ ಇವರಿಗೊಂದು ದೊಡ್ಡ ಚಪ್ಪಾಳೆ ಕೊಡಲೇಬೇಕು. ನನಗಂತೂ ತುಂಬ ಖುಷಿಯಾಯಿತು. ಬೇರೆ ಬೇರೆ ರಾಜ್ಯದ ವೇಷಭೂಷಣಗಳು ಅವರೆಲ್ಲರೂ ಒಟ್ಟಾಗಿ ಒಂದು ಖುಷಿಯಿಂದ ಒಂದು ವೇದಿಕೆಯನ್ನು ಹಂಚಿಕೊಂಡಿದ್ದು, ಅವರ ಜೊತೆ ಅವರು ನೃತ್ಯ ಮಾಡುವಾಗ ಬೇರೆ ರಾಜ್ಯದ JCI ಸದಸ್ಯರಿರ್ಬೋದು ಎಲ್ಲರೂ ಅವರು ಇವರು ಅಂತ ಭೇದ ಭಾವ ಮಾಡದೆ ಎಷ್ಟು ಚಂದದ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿಜಕ್ಕೂ JCI ನ್ಯಾಟ್ಕಾನ್ ಒಂದು ಅದ್ಭುತವಾದ ಕಾರ್ಯಕ್ರಮವಾಗಿ ಮೂಡಿ ಬಂದಿದೆ. ಹ್ಯಾಟ್ಸ್ ಆಫ್ JCI. To recognize the digital influencers who have massive impact on the society, who create and connect people through their content, and this is to recognize the contribution towards the society under their leadership of voluntarily they are doing to empower the people with the information and to connect, reconnect and make an impact. So JCI India is recognizing them as Outstanding Digital Influencer Award of 2025 in 70th NatCon. So, Avi, please. One of the most popular influencer and lovely teacher, proud nominee of JCI Karkala Zone 15, Mrs. Vandana Rai Karkala, for winning the first ever Outstanding Digital Influencer. Impact to connect people and influence people. So that's how she connected, and now she's connecting with our JCI fraternity. Hearty congratulations to the winner, Vandana Rai.